ಮೊದಲನೇದಾಗಿ ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ವತಿಯಿಂದ ಭಾಗ್ಯ ಮತ್ತು ಗಿರೀಶ್ ಮಾಡುವ ಹೃತ್ಪೂರ್ವಕವಾದಂಥ ನಮಸ್ಕಾರ. ಸ್ನೇಹಿತರೆ, ಇವತ್ತು ತಾವೆಲ್ಲರೂ ತಮ್ಮ ಮನೇಲಿದ್ದೀರಾ, ತಮ್ಮೆಲ್ಲರ ಕುಟುಂಬದ ಜೊತೆ ಇದ್ದೀರಾ. ದಯವಿಟ್ಟು ಯಾರೂ ಹೊರಗಡೆ ಬರೋಕ್ಕೆ ಹೋಗಬೇಡಿ. ಇನ್ನು 15 ದಿನಗಳ ಕಾಲ ನಾವು ಮನೆಯಲ್ಲೇ ಇರಬೇಕಾದಂಥ ಪರಿಸ್ಥಿತಿ. ಎಷ್ಟೋ ಜನಕ್ಕೆ ಅಡುಗೆ ಮಾಡೋದಕ್ಕೆ ಬರುತ್ತೆ, ಕೆಲವರಿಗೆ ಅಡುಗೆ ಮಾಡೋದಕ್ಕೆ ಬರಲ್ಲ, ಮತ್ತು ಕೆಲವರಿಗೆ ಹೋಟೆಲ್ ತಿಂಡಿ ಅಂದರೆ ಬಹಳ ಇಷ್ಟ. ಜೊತೆಗೆ ನಮಗೆ ಅನೇಕ ರೆಸಿಪಿಗಳನ್ನ ಮಾಡಿ ತೋರಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಆದರೆ ಆ ಎಲ್ಲ ರೆಸಿಪಿಗಳನ್ನೂ ನಾವು ಮೊದಲೇ ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಎಷ್ಟೋ ಜನಕ್ಕೆ ನಮ್ಮ ಚಾನಲಲ್ಲಿ ಇರ್ತಕ್ಕಂಥ ಅನೇಕ ರೆಸಿಪಿಗಳ ಪರಿಚಯ ಇಲ್ಲ. ಅವ್ರಿಗೆ ಹುಡ್ಕಕ್ಕೆ ಬರಲ್ವಾ, ಅಥವಾ ಅವ್ರು ಸರ್ಚ್ ಮಾಡಿದಾಗ ಆ ರೆಸಿಪಿಗಳು ಅವ್ರಿಗೆ ಸಿಗ್ತಾ ಇಲ್ವಾ ಗೊತ್ತಿಲ್ಲ. ಇವತ್ತು ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೋಟ್ಲ್ಗಳಲ್ಲಿ ಮಾಡ್ತಕ್ಕಂಥ 100% ಹೋಟೆಲ್ ಸ್ಟೈಲ್ನ ಜೊತೆಗೆ ಅದಕ್ಕಿಂತ ಹೆಚ್ಚು ರುಚಿ ಇರ್ತಕ್ಕಂಥ ನಿಮ್ಮ ಮನೆಯಲ್ಲೇ ಬಹಳ ಶುಚಿಯಿಂದ ಮಾಡ್ಕೊಳ್ತಕ್ಕಂಥ ಟಾಪ್ 8 ಸೌತ್ ಇಂಡಿಯನ್ ಹೋಟೆಲ್ ರೆಸಿಪಿನ ತಮ್ಮ ಮುಂದೆ ಪರಿಚಯ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥ ವಿಡಿಯೋಗಳು. ಈ ರೆಸಿಪಿಗಳು ಬರಬೇಕಾದ್ರೆ ಮೇಲ್ಗಡೆ ಐ ಬಟನಲ್ಲೂ ಸಹ ಲಿಂಕ್ ಬರುತ್ತೆ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಈ ಎಲ್ಲ ರೆಸಿಪಿಗಳ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ರೆಸಿಪಿಗಳನ್ನ ನೋಡಿ ಕಲಿಬೋದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ರೆಸಿಪಿಗಳು ಅನೇಕ ಜನಕ್ಕೆ ಉಪಯೋಗ ಆದರೆ ನಾವು ಮಾಡ್ತಕ್ಕಂಥ ವಿಡಿಯೋಗೂ ಒಂದು ಸಾರ್ಥಕತೆ ಬರುತ್ತೆ. ಈ ರೀತಿಯಾದಂಥ ವಿಡಿಯೋಗಳು ಎಷ್ಟೋ ಜನ ಮಕ್ಕಳಿಗೆ, ಹಿರಿಯರಿಗೆ ಅಡುಗೆ ಮಾಡ್ಕೊಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ವಿಡಿಯೋ ಮಾಡೋದು ನಮ್ಮ ಧರ್ಮ, ಅದನ್ನು ನಿಮ್ಮ ಮುಂದೆ ತರೋದು ನಮ್ಮ ಒಂದು ಕರ್ತವ್ಯ. ಹಾಗೆ ಬನ್ನಿ ವಿಡಿಯೋನ ಶುರು ಮಾಡೋಣ. ರವಾ ದೋಸೆ ಬಹಳ ಗರಿಗರಿಯಾಗಿ ಬಹಳ ರುಚಿಕರವಾಗಿರ್ತಕ್ಕಂಥ ಒಂದು ದೋಸೆ. ರವಾ ದೋಸೆ ಸ್ಪೆಷಲ್ ಏನಂದರೆ ಇನ್ಸ್ಟೆಂಟ್ ಆಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ರವೆ ದೋಸೆನ ಮಾಡ್ಕೋಬೋದು. ಆದರೆ ಮಾಡ್ತಕ್ಕಂಥ ವಿಧಾನ ಏನು, ಬೇಕಾದಂಥ ಪದಾರ್ಥಗಳೇನು ಅಂತ ತಿಳ್ಕೊಂಬಿಟ್ರೆ ನೀವು ಸಹ ಇದೇ ರೀತಿಯಾದಂಥ ಬಣ್ಣದಲ್ಲಿ ಇದೇ ಥರ ಗರಿಗರಿಯಾಗಿ ರವೆ ದೋಸೆನ ಬಹಳ ಸುಲಭವಾಗಿ ಮಾಡ್ಕೋಬೋದು. ಈ ರೀತಿ ರವಾ ದೋಸೆ ನೀವು ಮಾಡಬೇಕಂದ್ರೆ ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಬರ್ತಾ ಇದೆ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಲಿಂಕ್ನ ಕೊಟ್ಟಿದ್ದೀನಿ. ಅದ್ರ ಮೂಲಕ ನೀವು ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡಿಕೊಂಡು ಕಲಿಬೋದು. ವೆಜ್ ಪಲಾವ್ ಅಂತಾರೆ, ಪಲಾವ್ ಅಂದರೆ ಎಲ್ಲರಿಗೂ ಬಹಳ ಇಷ್ಟ. ಮಕ್ಕಳಿಂದ ದೊಡ್ಡೋರವರೆಗೂ ಪಲಾವ್ನ ಬಹಳ ಇಷ್ಟಪಡ್ತಾರೆ. ಅನೇಕ ಬಗೆಯಾದಂತಹ ತರಕಾರಿನ ಸೇರಿಸಿ ಮಾಡೋದ್ರಿಂದ ಪಲಾವಲ್ಲಿ ಬಹಳ ರುಚಿನೂ ಇರುತ್ತೆ, ಜೊತೆಗೆ ಬಹಳ ಆರೋಗ್ಯಕರವಾಗೂ ಇರುತ್ತೆ. ಅದರಲ್ಲಂತೂ ಪಲಾವ್ನ ಮೊಸರು ಬಜ್ಜಿ ಜೊತೆ ಸೇರಿಸಿ ತಿಂತಾ ಇದ್ರಂತೂ ಅಷ್ಟು ಆನಂದ ಆಗುತ್ತೆ. ಈ ಪಲಾವ್ನ ಇದುವರೆಗೂ 10 ಲಕ್ಷ ಜನ ನೋಡಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಬಹಳ ಪಾಪ್ಯುಲರ್ ಆದಂಥ ರೆಸಿಪಿ. ಹಾಗಿದ್ರೆ ನೀವು ಈ ರೀತಿ ಪಲಾವ್ ಮಾಡಬೇಕಂದ್ರೆ ಲಿಂಕ್ ಇದೆ, ದಯವಿಟ್ಟು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಬಿಸಿಬೇಳೆಬಾತ್, ಬಿಸಿಯಾಗಿರ್ತಕ್ಕಂಥ ಬಿಸಿಬೇಳೆಬಾತ್ ನಮ್ಮ ಕರ್ನಾಟಕದ ಹೆಮ್ಮೆಯ ಬಾತ್ ಅಂತಲೇ ಹೇಳ್ಬೋದು. ಈ ಒಂದು ಬಿಸಿಬೇಳೆಬಾತ್ನ ಇದುವರೆಗೂ 6,50,000 ಜನ ವೀಕ್ಷಣೆ ಮಾಡಿದ್ದಾರೆ. ಬಹಳಷ್ಟು ರುಚಿ ಕೊಡ್ತಕ್ಕಂಥ ಈ ಬಿಸಿಬೇಳೆ ಬಾತ್ ಜೊತೆಗೆ ಖಾರ ಬುಂದಿ ಇದ್ಬಿಟ್ರಂತೂ ಇನ್ನಷ್ಟು ಸೊಗಸು, ಮತ್ತಷ್ಟು ಸೊಗಸು. ತಿಂತಾ ಇದ್ರೆ ಮತ್ತೆ ತಿಂತಾ ಇರಬೇಕು ಅನಿಸುತ್ತೆ. ಈ ವಿಡಿಯೋದಲ್ಲಿ ನಾವು ಮಾಡಿ ತೋರಿಸಿರ್ತಕ್ಕಂಥ ಈ ಬಿಸಿಬೇಳೆ ಬಾತ್ ರೆಸಿಪಿ ಯಾವ ಹೋಟ್ಲು ರುಚಿಗೂ ಏನೂ ಕಡಿಮೆ ಇಲ್ಲ. ಬೇಕಾದಂಥ ಪದಾರ್ಥಗಳು, ಮಾಡ್ತಕ್ಕಂಥ ವಿಧಾನನ ಅನುಸರಿಸಿದ್ರೆ ನೀವು ಅದೇ ರುಚಿ ಪಡಿಬೋದು. ಈ ಒಂದು ಬಿಸಿಬೇಳೆ ಬಾತ್ ಲಿಂಕ್ನೂ ಸಹ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ನೀವು ಸಹ ಕಲಿಬೋದು. ಪ್ರತಿಯೊಬ್ಬರು ಮನೇಲಿ ಚಿತ್ರಾನ್ನ ಮಾಡ್ತೀರಾ, ಆದರೆ ಚಿತ್ರಾನ್ನ ಮಾಡೋದಕ್ಕೆ ಅಂತಲೇ ಒಂದು ವಿಧ ಇದೆ. ಆ ವಿಧಾನ ನೀವು ಅನುಸರಿಸ್ಬಿಟ್ರೆ ಬಹಳ ಟೇಸ್ಟಿಯಾಗಿ ಚಿತ್ರಾನ್ನ ಮಾಡ್ಬೋದು. ಇದು ಅಷ್ಟೇ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಕ್ಕಂಥ ಚಿತ್ರಾನ್ನ. ಇದನ್ನು ಇದುವರೆಗೂ 14 ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ. ನೀವು ಒಮ್ಮೆ ಈ ರೀತಿ ಚಿತ್ರಾನ್ನ ಮಾಡಿ ನೋಡಿ, ಇದು ರುಚಿ ಎಷ್ಟು ಸೊಗಸು ಮತ್ತು ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಪೂರಿ ಗರಿಗರಿಯಾಗಿರಬೇಕು, ಪೂರಿ ಉಬ್ಬಿರಬೇಕು. ಪೂರಿನ ತಿಂತಾ ಇದ್ದರೆ ಇನ್ನೊಂದು ತಿನ್ನಬೇಕು, ಮತ್ತೊಂದು ತಿನ್ನಬೇಕು ಅನಿಸುತ್ತೆ. ಈ ರೀತಿ ಪೂರಿ ಮಾಡಿದ್ರೆ ಖಂಡಿತ ಈ ರೀತಿ ಪೂರಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ರುಚಿ ಏನು ಅಂತ. ಈ ರೀತಿ ಪೂರಿ ಉಬ್ಬಬೇಕು ಅಂತಂದರೆ ಏನೆಲ್ಲ ಪದಾರ್ಥಗಳು ಹಾಕಬೇಕು, ಮಾಡ್ತಕ್ಕಂಥ ವಿಧಾನ ಏನು ಅಂತ ಬಹಳ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ನೋಡೋದ್ರ ಮೂಲಕ ನೀವು ಸೊಗಸಾಗಿ ಪೂರಿನ ಮಾಡ್ಕೋಬೋದು. ಇದುವರೆಗೂ 6 ಲಕ್ಷ ಜನ ಈ ಪೂರಿನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಥರ ಪೂರಿ ಮಾಡಬೇಕಾದ್ರೆ ಮೇಲೆ ಲಿಂಕ್ ಬರ್ತಾ ಇದೆ, ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಬಹಳ ಸುಲಭವಾಗಿ ಹೋಟೆಲ್ ಸ್ಟೈಲ್ನ ಪೂರಿ ಮಾಡೋದನ್ನು ಕಲಿಬೋದು. ದೋಸೆ ಅಂದರೆ ಯಾರಿಗಿಲ್ಲ ಆಸೆ, ದೊಡ್ಡವರಿಂದ ಚಿಕ್ಕವರವರೆಗೂ. ನಮ್ಮ ಭಾರತದ ಕನ್ಯಾಕುಮಾರಿಯಿಂದ
ಕಾಶ್ಮೀರದವರೆಗೂ ಪ್ರತಿಯೊಬ್ಬರಿಗೂ ದೋಸೆ ಮೇಲೆ ಆಸೆ ಇದ್ದೇ ಇರುತ್ತೆ. ಅದರಲ್ಲಂತೂ ಮೈಸೂರು ಮಸಾಲೆ ದೋಸೆ ಅಂದರೆ ಬಹಳ ಇಷ್ಟಪಟ್ಟು ತಿಂತಾರೆ ಪ್ರತಿಯೊಬ್ಬರು. ಈ ದೋಸೆ ವಿಡಿಯೋನೂ ಸಹ ಇದುವರೆಗೂ 21 ಲಕ್ಷ ಜನ ನೋಡಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಏನಂದರೆ, ಹೋಟ್ಲಲ್ಲಿ ಮಾಡಿರೋ ದೋಸೆ ಆಗಿರೋದ್ರಿಂದ, ಹೋಟ್ಲಲ್ಲೇ ನಾವು ಇದನ್ನು ಶೂಟ್ ಮಾಡಿರೋದ್ರಿಂದ ಏನೆಲ್ಲ ಪದಾರ್ಥಗಳನ್ನ ಸೇರಿಸಬೇಕು, ಜೊತೆಗೆ ಎಷ್ಟು ಗಂಟೆಗಳ ಕಾಲ ಎಲ್ಲನೂ ನೆನೆಸಬೇಕು, ಅಷ್ಟೇ ಅಲ್ಲ ಒಂದೇ ಒಂದು ಬ್ಯಾಟರಿಂದ ನಾವು 3 ರೀತಿಯಾದಂಥ ದೋಸೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ವಿ. ಬಹಳ ಉಪಯೋಗ ಆಗುತ್ತೆ. ಈ ವಿಡಿಯೋನ ನೋಡಿ ನೀವು 3 ರೀತಿಯಾದಂಥ ದೋಸೆನ ಮಾಡೋದು ಕಲಿಬೋದು. ಹಾಗಿದ್ರೆ ಮೇಲೆ ಲಿಂಕ್ ಬರ್ತಾ ಇದೆ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಲಿಂಕ್ನ ಕೊಟ್ಟಿದ್ದೀನಿ. ಅದರ ಮೂಲಕ ನೀವು ಸಹ ನೋಡಿ ತಿಳ್ಕೊಬೋದು. ಗರಿ ಉದ್ದಿನ ವಡೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ, ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸೂಪರಾಗಿರುತ್ತೆ ಈ ವಡೆ ಮಾಡೋದಕ್ಕೆ ಬಹಳ ಸುಲಭ. ಕೆಲವು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ನೀವು ವಡೆನ ಬಹಳ ಸುಲಭವಾಗಿ ತಯಾರಿಸ್ಬೋದು. ಆದರೆ ಮಾಡ್ತಕ್ಕಂಥ ವಿಧಾನ ಬಹಳ ಮುಖ್ಯ ಆಗುತ್ತೆ. ಈ ವಿಡಿಯೋನ ನೋಡಿ ಕ್ರಮನ ಅನುಸರಿಸಿದರೆ ಖಂಡಿತ ನೀವು ಸಹ ಇದೇ ರೀತಿ ವಡೆನ ಮಾಡ್ಕೋಬೋದು. ಇದುವರೆಗೂ 12 ಲಕ್ಷ ಜನ ಈ ವಡೆ ವಿಡಿಯೋನ ನೋಡಿದ್ದಾರೆ. ತಟ್ಟೆ ಇಡ್ಲಿ ತಿನ್ನಬೇಕಂತಂದರೆ ನಾವು ಬಿಡದಿಗೆ ಹೋಗಬೇಕಾಗಿಲ್ಲ, ಅಥವಾ ಮತ್ತೊಂದು ಯಾವುದೋ ಹೋಟ್ಲನ್ನ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಈಗ ಈ ವಿಡಿಯೋ ನೋಡಿ ನಿಮ್ಮ ಮನೇಲೇ ನಾಳೆ ಬೆಳಗ್ಗೆನೇ ತಟ್ಟೆ ಇಡ್ಲಿ ಮಾಡ್ಬೋದು. ಎಷ್ಟು ಸುಲಭವಾಗಿರುತ್ತೆ, ಎಷ್ಟು ಸ್ಪಾಂಜಿಯಾಗಿರುತ್ತೆ, ಎಷ್ಟು ರುಚಿಕರವಾಗಿರುತ್ತೆ ಅಂತ ನಿಮಗೆ ಮಾಡಿದ ನಂತರ ಗೊತ್ತಾಗುತ್ತೆ. ಇಡ್ಲಿ ಅಂತಕ್ಕಂಥದ್ದು ನಮಗೆ, ಅದರಲ್ಲೂ ಸೌತ್ ಇಂಡಿಯನ್ಸ್ಗೆ ಬಹಳ ಮುಖ್ಯವಾದ ಆಹಾರ. ಮಕ್ಕಳಿರ್ಬೋದು, ದೊಡ್ಡೋರಿರ್ಬೋದು, ಅಥವಾ ಪೇಷಂಟ್ ಇರ್ಬೋದು, ಪ್ರತಿಯೊಬ್ಬರಿಗೂ ಇಡ್ಲಿ ಒಂದು ರೀತಿ ವರ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ತಟ್ಟೆ ಇಡ್ಲಿ ನೀವು ಒಮ್ಮೆ ಮಾಡಿ ನೋಡಿ, ಖಂಡಿತ ನೀವೇ ಖುಷಿ ಆಗ್ತೀರಾ. ಅಷ್ಟು ಚೆನ್ನಾಗಿ ಈ ಒಂದು ಇಡ್ಲಿ ಸೂಪರಾಗಿ ಮೂಡಿಬರುತ್ತೆ. ಈ ತಟ್ಟೆ ಇಡ್ಲಿ ವಿಡಿಯೋನೂ ಸಹ ಇದುವರೆಗೂ 25 ಲಕ್ಷ ಜನ ನೋಡಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ರೆಸಿಪಿಗಳು ಸಹ ನಾವು ನಿಮಗೆ ಇವತ್ತು ತಿಳಿಸಿದಂಥ ಟಾಪ್ 8 ಸೌತ್ ಇಂಡಿಯನ್ ಹೋಟೆಲ್ ಸ್ಪೆಷಲ್ ರೆಸಿಪಿಗಳು. ಇನ್ನು ಈ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳು ಅಥವಾ ವಿಡಿಯೋ ಲಿಂಕ್ಗಳು ತಮಗೆ ಬೇಕಾದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಹೆಚ್ಚೆಚ್ಚು ಜನಕ್ಕೆ ಹೆಲ್ಪ್ ಆಗೋ ರೀತಿ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಭಾಗ್ಯ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ತಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.